ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ ಪ್ರಶ್ನೆ ಮಾಡಿ ಇವತ್ತು ಅರ್ಜಿ ಏನು ಬಂದಿತ್ತು ಆ ಅರ್ಜಿಯ ವಿಚಾರಣೆಯನ್ನು ಸುಪ್ರೀಂ ಕೋರ್ಟ್ ನಡೆಸಿತು. ಈ ಸಂದರ್ಭದಲ್ಲಿ ಸಿಜೆಐ ಪೀಠದಲ್ಲಿ ಅರ್ಜಿ ವಿಚಾರಣೆ ಆದಂಥ ಸಂದರ್ಭದಲ್ಲಿ 5 ಪ್ರಮುಖ ಮಧ್ಯಂತರ ನಿರ್ದೇಶನಗಳನ್ನು ಸುಪ್ರೀಂ ಕೋರ್ಟ್ ಕೊಟ್ಟಿದೆ. ಸಿಸಿ ಕ್ಯಾಮೆರಾ, ಬಾಡಿ ಕ್ಯಾಮ್, ಈ ಎಲ್ಲ ಸಾಕ್ಷ್ಯಗಳನ್ನು ಕೂಡ ಸಂರಕ್ಷಿಸಿ ಇಡಬೇಕು. ನಂಬರ್ 1. ನಂಬರ್ 2, ಈ ಡಿಜಿಟಲ್ ಡೇಟಾವನ್ನು ಬಹಳ ಗೌಪ್ಯವಾಗಿ ಕಾಪಾಡ್ಕೋಬೇಕು. ನಂಬರ್ 3, ಪ್ರತಿಭಟನಾಕಾರರ ವೈಯಕ್ತಿಕ ಮಾಹಿತಿಯನ್ನು ಪ್ರಕಟಿಸಬಾರದು. ನಂಬರ್ 4, ಕ್ರಿಮಿನಲ್ ಇದ್ದಂಥವ್ರ ಮೇಲೆ ಮಾತ್ರ ಕ್ರಮ ತೆಗೆದುಕೊಳ್ಳಿ, ಉಳಿದಂಥವ್ರ ಮೇಲೆ ಕ್ರಮ ಬೇಡ. ನಂಬರ್ 5, 18 ವರ್ಷದ ಒಳಗಿನ ಎಲ್ಲ ಅಪ್ರಾಪ್ತರನ್ನು ಬಿಡುಗಡೆ ಮಾಡಬೇಕು. ಇದು ಮಧ್ಯಂತರ ನಿರ್ದೇಶನವನ್ನು ಸುಪ್ರೀಂ ಕೋರ್ಟ್ ಕೊಟ್ಟಿರುವಂಥದ್ದು ನಾವು ತೋರಿಸ್ತಾ ಇದ್ದೀವಿ. ಸಿ ಸಿ ಕ್ಯಾಮ್ರಾ, ಬಾಡಿ ಕ್ಯಾಮ್ ಸಾಕ್ಷ್ಯ ಅದನ್ನು ಇಟ್ಟಿರಬೇಕು. ಡಿಜಿಟಲ್ ಡೇಟಾ ಅದನ್ನು ಸೇಫಾಗಿ ಇಟ್ಟಿರಬೇಕು ಮತ್ತು ಗೌಪ್ಯವಾಗಿ ಇಟ್ಟಿರಬೇಕು. ಪ್ರತಿಭಟನಾಕಾರರ ವೈಯಕ್ತಿಕ ಮಾಹಿತಿಯನ್ನು ಪ್ರಕಟಿಸಬಾರದು. ಕ್ರಿಮಿನಲ್ ಹಿನ್ನೆಲೆ ಇದ್ದರೆ ಮಾತ್ರ ಕ್ರಮ ತೆಗೆದುಕೊಳ್ಳಿ, ಎಲ್ಲರ ಮೇಲೂ ಕೂಡ ಬೇಡ. ಅಪ್ರಾಪ್ತರೇನಾದರೂ ಇದ್ದರು ಅಂದರೆ 18 ವರ್ಷದ ಒಳಗಿನವರು ಯಾರಾದರೂ ಇದ್ದರು ಅಂತಂದರೆ ಅವರ ಮೇಲೆ ಕ್ರಮ ಕೈಗೊಳ್ಳಬೇಡಿ. ಇದು ಸುಪ್ರೀಂ ಕೋರ್ಟ್ ಕೊಟ್ಟಿರುವಂಥ ನಿರ್ದೇಶನ. ಸೊ ಇದು ಸಂಗತಿ. ಎಲ್ಲ ಅಪ್ರಾಪ್ತರನ್ನು ಕೂಡ ತಕ್ಷಣವೇ ಬಿಡುಗಡೆ ಮಾಡಬೇಕು ಅನ್ನುವಂಥ ಮಾತನ್ನು ಕೂಡ ಹೇಳಿದೆ. ಇದಕ್ಕೆ ಸಂಬಂಧಪಟ್ಟಂಗೆ 5 ರಾಜ್ಯಗಳಿಗೆ ನಿರ್ದೇಶನವನ್ನು ಕೂಡ ಕೊಡಲಾಗಿದೆ. ಜೊತೆಗೆ ಈ 5 ನಿರ್ದೇಶನಗಳು ಎಲ್ಲ ಸಾಕ್ಷ್ಯಗಳನ್ನು ಸೇಫಾಗಿ ಇಟ್ಟಿರಬೇಕು. ಯಾವುದೇ ಕಾರಣಕ್ಕೂ ಸಾಕ್ಷ್ಯಗಳಿಲ್ಲ ಅನ್ನುವಂಥ ಮಾತು ಬರಬಾರ್ದು. ಜೊತೆಗೆ ಅವರ ಡಿಜಿಟಲ್ ಡೇಟಾ ಅದನ್ನು ಭಾಳ ಗೌಪ್ಯವಾಗಿಟ್ಟಿರಬೇಕು. ಜೊತೆಗೇನಪ್ಪ ಅಂದರೆ ಪ್ರತಿಭಟನಾಕಾರರ ಈ ಇಂಪಾರ್ಟೆಂಟ್ ಮಾಹಿತಿಗಳಿದೆಯಲ್ಲ, ಪರ್ಸನಲ್ ಡೀಟೇಲ್ಸ್, ಅದನ್ನು ಅಪ್ಪಿತಪ್ಪಿ ಪ್ರಕಟಿಸಬಾರದು. ಈ ರೀತಿ 5 ನಿರ್ದೇಶನಗಳನ್ನು ಕೊಟ್ಟಿದೆ.